ಹಲೋ ವೀಕ್ಷಕರೇ, ವೆಲ್ಕಮ್ ಟು ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮ ಮನೆ ಕಡೆಗೆ. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ವೀಕ್ಷಕರೇ, ನಾನಿವತ್ತು ಬಂದಿದ್ದೀನಿ ಬೆಂಗಳೂರಿನ ಬನ್ನೇರ್ಘಟ್ಟ ರೋಡ್ಗೆ. ಹೋಗ್ತಾ ಇರೋದು ಮಧು ಅವ್ರ ಮನೆಗೆ. ಇವರು ಕೂಡ ನಮ್ಮ ಆಫೀಸಿಗೆ ಪ್ರೊಫೈಲ್ ಕಳಿಸಿದ್ರು. ಹಾಗಾದ್ರೆ ಅವ್ರ ಮನೆಗೆ ಹೋಗೋಣ, ಚೆನ್ನಾಗಿ ಅಡುಗೆ ಮಾಡೋಣ, ಟೇಸ್ಟ್ ಮಾಡೋಣ, ಮಜಾ ಮಾಡೋಣ. ನೀವು ನೋಡಕ್ ರೆಡಿ ಅಲ್ಲ? ಬನ್ನಿ ಹೋಗೋಣ. ಹಾಯ್ ಮಧು. ಹಾಯ್ ಸೌಮ್ಯ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ಸುವರ್ಣ ಪ್ಲಸ್ ಇವತ್ತು ನಿಮ್ಮ ಮನೆಗೆ ಬಂದಿದೆ. ಅಡುಗೆ ಮಾಡ್ಸಕ್ಕೆ ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಈ ತರ ಅವಕಾಶ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಇದು ಹೃದಯಪೂರ್ವಕ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ನಾನು ಹೃದಯಪೂರ್ವಕವಾಗಿ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಇವರೆಲ್ಲ ಯಾರು? ನಮ್ಮ ಮನೆಯವರು. ನಮಸ್ತೆ. ಅಶೋಕ್. ಓಕೆ, ನಮಸ್ತೆ. ನಮಸ್ತೆ ಅಮ್ಮ. ಓಕೆ, ಅಡುಗೆ ಮಾಡಕ್ಕೆ ರೆಡಿನಾ? ಓ ಎಸ್. ಚೆನ್ನಾಗಿ ಮಾಡ್ತೀರಾ ಅಡುಗೆ? ಚೆನ್ನಾಗಿ ಮಾಡ್ತೀನಿ. ಎಷ್ಟು ಚೆನ್ನಾಗಿ ಮಾಡ್ತೀರಾ? ತುಂಬಾ ಚೆನ್ನಾಗಿ ಮಾಡ್ತೀನಿ ಅನ್ಸುತ್ತೆ. ತುಂಬಾ ಚೆನ್ನಾಗಿ ಮಾಡ್ತೀನಿ ಅನ್ಸುತ್ತೆ. ಓಕೆ, ಅನ್ಸುತ್ತೆನಾ? ನೀವು ಟೇಸ್ಟ್ ಮಾಡಿ ಹೇಳ್ಬೇಕು. ನೀವು ಮಾಡ್ಕೊಡ್ಬೇಕು. ಓ ಎಸ್, ಬನ್ನಿ, ನಾನು ರೆಡಿ. ಓಕೆ, ಹೋಗೋಣವಾ? ಅಡುಗೆ ಮಾಡೋಣವಾ? ಬನ್ನಿ, ಬೇಗ ಹೋಗೋಣ. ನಡೀರಿ ನಡೀರಿ ನಡೀರಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮ ಮನೆ ಕಡೆಗೆ. ಹೇಗಿದ್ದೀರಾ ಮಧು? ತುಂಬಾ ಚೆನ್ನಾಗಿದ್ದೀನಿ. ನೀವ್ ಹೇಗಿದ್ದೀರಾ? ನಾನು ನೋಡಿ ಬೆಂದಾಸ್, ಯಾವಾಗ್ಲೂ ಚೆನ್ನಾಗಿದ್ದೀರಿ. ಓಕೆ. ಅಡುಗೆ ಎಷ್ಟು ವರ್ಷದಿಂದ ಮಾಡ್ತಿದ್ದೀರಾ ಮಧು? ಆಲ್ಮೋಸ್ಟ್ 7 years. ಮದುವೆ ಆದಾಗ್ಲಿಂದ. ಮದುವೆ ಆದಾಗಿಂದ? ಮದುವೆಗೆ ಮುಂಚೆ ಅಡುಗೆ ಮಾಡ್ತಿರ್ಲಿಲ್ಲ? ಯಾಕೆ ಮಾಡ್ತಿರ್ಲಿಲ್ಲ? ಅವಕಾಶನೇ ಸಿಗ್ಲಿಲ್ಲ. ಯಾಕೆ ಅವಕಾಶ? ಯಾರು ಕೊಡ್ಲಿಲ್ಲ? ಅವಕಾಶ ನಮ್ಮ ಅಮ್ಮ ಕೊಡ್ತಾ ಇರಲಿಲ್ಲ ಆಕ್ಚುಲಿ. ಆಮೇಲೆ ಮಾಡೋದು ಇದ್ದಿದ್ದೇ ಇದೆ, ಮುಂಚೆ ಯಾಕೆ ಮಾಡ್ಕೋತೀಯಾ ಅಂತ. ಒನ್ ಅಂಡ್ ಓನ್ಲಿ ಡಾಟರಾ? ಒನ್ ಅಂಡ್ ಓನ್ಲಿ. ಅದಕ್ಕೆ ಒಂದ್ 3-4 ಜನ ಇದ್ದಿದ್ರೆ ಹಾಕೊಂಡು ತಲೆ ಮೇಲೆ ಹಾಕೋ ಮಾಡು. ಗಂಡದ ಮನೆಗೆ ಹೋದ್ಮೇಲೆ ಏನ್ ಮಾಡ್ತೀಯ? ಕರೆಕ್ಟ್ ಅನ್ಸುತ್ತೆ ಅಲ್ವಾ? ಸೊ ಮದುವೆ ಆಗಿ 7 years. 7 years ಆಯ್ತು. ನಿಮ್ ಫ್ಯಾಮಿಲಿ ಬಗ್ಗೆ ಹೇಳಿ ಮಧು. ನನಗೆ ಒಂದು ಪಾಪು ಇದೆ, ಅದು ಫಸ್ಟ್ ಸ್ಟ್ಯಾಂಡರ್ಡ್. ನಮ್ಮ ಮನೆಯವರು ಸಾಫ್ಟ್ವೇರ್ ಇಂಜಿನಿಯರ್, ನಮ್ಮ ಅತ್ತೆಯವರು ಗೌರ್ಮೆಂಟ್ ಟೀಚರ್. ಇಷ್ಟು ಜನ ಇದೀವಿ ನಮ್ಮ ಮನೆಯಲ್ಲಿ. ನೀವು ಹೌಸ್ ವೈಫ್? ನಾನು IBM ಅಲ್ಲಿ ವರ್ಕ್ ಮಾಡ್ತಾ ಇದ್ದೆ ಮುಂಚೆ. ಈಗ ಸದ್ಯಕ್ಕೆ ಹೌಸ್ ವೈಫ್. ಸದ್ಯಕ್ಕೆ ಹೌಸ್ ವೈಫ್. ಪಾಪು ನೋಡ್ಕೊಳ್ಳೋದ್ರಲ್ಲಿ ಫುಲ್ ಬಿಸಿ. ಸೊ ತಮ್ಮ ಹಾಬೀಸ್ ಏನೇನು? ಹಾಬೀಸ್ ಬುಕ್ಸ್ ಓದೋದು, ಮತ್ತೆ ಹೊಸ ಅಡುಗೆ ಟ್ರೈ ಮಾಡೋದು ತುಂಬಾ ಇಷ್ಟ ನನಗೆ. ಆಕ್ಚುಲಿ ನನಗೆ ಹಾಬೀಸ್ ಕುಕಿಂಗ್ ಅನ್ಬೋದು. ತುಂಬಾ ಇಷ್ಟ ನನಗೆ ಅಡುಗೆ ಮಾಡೋದಂದ್ರೆ. ಮಗುನ ಓದಿಸೋದು ಅದೇ ಒಂದು ದೊಡ್ಡ ಹಾಬಿ. ಮಗುನ ಕೇರ್ ಟೇಕಿಂಗ್, ಊಟ ಮಾಡಿಸೋದು, ಹೋಮ್ವರ್ಕ್ ಮಾಡಿಸೋದು, ಮಲಗಿಸೋದೆ ಒಂದು ದೊಡ್ಡ ಹಾಬಿ. ಆಮೇಲೆ 24 hours ಕಡಿಮೆ ಆಗುತ್ತೆ ನಮಗೆ ಆಕ್ಚುಲಿ ಹೇಳ್ಬೇಕಂದ್ರೆ. ಓ ವೆರಿ ನೈಸ್. ಸೊ ದಾವಣಗೆರೆಗೂ ಬೆಂಗಳೂರಿಗೂ ಏನು ಡಿಫ್ರೆನ್ಸ್? ಅಲ್ಲಿ ಮೆಣಸಿನ್ಕಾಯಿ, ಖಾರ ಮಂಡಕ್ಕಿ ತುಂಬಾ ಸಿಗುತ್ತೆ, ಇಲ್ಲಿ ಸಿಗಲ್ಲ. ಓಕೆ. ಆಮೇಲೆ ಅಂದ್ರೆ ಬೆಂಗಳೂರು ಸಿಟಿ ಚೆನ್ನಾಗಿದೆ, ವೆದರ್ ತುಂಬಾ ಚೆನ್ನಾಗಿ ಅನ್ಸುತ್ತೆ. ಆಲ್ಮೋಸ್ಟ್ ಬೆಂಗಳೂರು ಅಂತ ವೆದರ್ ನನಗೆ ಅನ್ಸುತ್ತೆ ಎಲ್ಲೂ ಸಿಗಲ್ಲ ಕರ್ನಾಟಕದಲ್ಲಿ. ವೆದರ್ ವೈಸ್ ತುಂಬಾ ಚೆನ್ನಾಗಿದೆ, ಪರ್ಫೆಕ್ಟ್ ವೆದರ್. ಆಮೇಲೆ ಎಲ್ಲರಿಗೂ ಸೂಟ್ ಆಗುತ್ತೆ ಆಲ್ಮೋಸ್ಟ್ ಹೇಳ್ಬೇಕಂದ್ರೆ. ವೆದರ್ ಅಷ್ಟೇ. ನನಗೆ ಪೊಲ್ಯೂಷನ್ ಅವೆಲ್ಲ ಇಷ್ಟ ಆಗಲ್ಲ, ಟ್ರಾಫಿಕ್ ಇಷ್ಟ ಆಗಲ್ಲ. ಎಲ್ಲ ಕಡೆ ಕಾಮನ್. ಬೆಂಗಳೂರು ಇಸ್ ಫೇಮಸ್ ಫಾರ್ ಪೊಲ್ಯೂಷನ್ ಅಲ್ವಾ? ಪೊಲ್ಯೂಷನ್ ಇಲ್ದಿರೋ ಜಾಗ ಯಾವ್ದಿದೆ ತೋರಿಸ್ತಾರೆ. ಬಟ್ ಬೆಂಗಳೂರಷ್ಟು ಎಲ್ಲೂ ಇಲ್ಲ ಅನ್ಕೋತೀನಿ ಅಂತ ನಾವು ಅನ್ಕೋತೀವಿ. ಬಟ್ ನಾವು ಬೇರೆ ಬೇರೆ ರಾಜ್ಯ ದೇಶಗಳಿಗೆ ಹೋದ್ರೆ ಆವಾಗ ಗೊತ್ತಾಗುತ್ತೆ, ಓ ಇದನ್ನು ಅದೇ ತರ ಸೇಮ್ ಓಲ್ಡ್ ಸ್ಟೋರಿ. ಮೆಟ್ರೋ ಸಿಟೀಸ್ಗೆಲ್ಲ ಹೋದ್ರೆ ಆಲ್ಮೋಸ್ಟ್ ಇದೇ ತರ ಕಂಡೀಷನ್ ಇರುತ್ತೆ. ಬಟ್ ವೆದರ್ ವೈಸ್ ಬ್ಯಾಂಗ್ಳೂರ್ ಸೂಪರ್. ಎಲ್ಲೇ ಹೋದ್ರು ಈ ತರ ವೆದರ್ ಎಲ್ಲೂ ಸಿಗಲ್ಲ. ಆಲ್ವೇಸ್ ನಾರ್ಮಲ್ ಪರ್ಫೆಕ್ಟ್. ಎಲ್ಲೋ ಅವಾಗ ಇವಾಗ ಅಮಾವಾಸ್ಯೆಗೋ ಹುಣ್ಣಿಮೆಗೋ ಒಂದೊಂದು ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ಅಲ್ವಾ? ಓಕೆ, ಇವತ್ತು ನನಗೋಸ್ಕರ ಸ್ಪೆಷಲ್ ಆಗಿ ಏನ್ ಮಾಡ್ಕೊಡ್ತೀರಾ? ಸ್ಪೆಷಲ್ ಆಗಿ ಮಹಾರಾಷ್ಟ್ರೀಯನ್ ಸ್ಪೆಷಲ್ ಇದು ದಾಬೇಲಿ ಅಂತ. ದಾಬೇಲಿ. ಓಕೆ. ಆಕ್ಚುಲಿ ಮಹಾರಾಷ್ಟ್ರದಲ್ಲಿ ಗೊತ್ತೇ ಇದಿಲ್ಲ, ಪಾವ್ ಭಾಜಿ, ದಾಬೇಲಿ, ಪಾವ್ ಐಟಮ್ಸ್ ಅಲ್ಲಿ ತುಂಬಾ ಮಾಡ್ತಾರೆ. ವಡಾ ಪಾವ್. ಅದಕ್ಕೆ ಅದರಲ್ಲಿ ಒಂದು ಸ್ಪೆಷಲ್ ದಾಬೇಲಿ ಅಂತ ಒಂದು ತೋರಿಸೋಣ. ಒಂದು ಸ್ನ್ಯಾಕ್ಸ್ ಐಟಮ್ ಇದೆ ಆಕ್ಚುಲಿ. ಟೀ ಟೈಮ್ ಸ್ನ್ಯಾಕ್ಸ್ ಆರ್ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೂ ನೀವು ತಿನ್ಬೋದು. ಚೆನ್ನಾಗಿರುತ್ತೆ, ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ ಅನ್ಕೊಂಡಿದ್ದೀನಿ. ವೆರಿ ನೈಸ್. ಯಾರು ಹೇಳ್ಕೊಟ್ಟಿದ್ದೀರಿ ನಿಮ್ಗೆ? ನಾನು ಒಂದು ದಾಬೇಲಿ ಕಾರ್ನರ್ ಇತ್ತು ಆಕ್ಚುಲಿ. ನಾನು ಕಾಲೇಜ್ ಟು ಬಸ್ ಸ್ಟಾಪ್ ಟು ಕಾಲೇಜ್ ಕಾರ್ನರ್ ಅಂತ ಸಿಗೋದು ಮಹಾರಾಷ್ಟ್ರದಲ್ಲಿ. ಅಲ್ಲಾಗಿತ್ತು. ಅವರು ನಮ್ಮ ತಂದೆಯವರು ಎಕ್ಸಿಕ್ಯೂಟಿವ್ ಇಂಜಿನಿಯರ್. ಅವರು ಅಲ್ಲಿ ವರ್ಕ್ ಮಾಡೋದ್ರಿಂದ ನಾನು ಬೆಳೆದಿದ್ದು ಬ್ರಾಟಪ್ ಎಲ್ಲ ಅಲ್ಲಿ ಮಹಾರಾಷ್ಟ್ರದಲ್ಲಿ. ಹಂಗಾಗಿ ನಾವು ಕಾಲೇಜ್ಗೆ ಹೋಗ್ಬೇಕಾದ್ರೆ, ಕಾಲೇಜಲ್ಲಿ ಇದ್ದಾಗ ಡಿಗ್ರಿ ಕಾಲೇಜಲ್ಲಿ ಬಸ್ ಸ್ಟ್ಯಾಂಡ್ ಇಂದ ಕಾಲೇಜ್ಗೆ ಹೋಗ್ಬೇಕು, ಕಾಲೇಜಿಂದ ಬಸ್ ಸ್ಟ್ಯಾಂಡ್ ಮಧ್ಯದಲ್ಲಿ ಒಂದು ದಾಬೇಲಿ ಕಾರ್ನರ್ ಅಂತ ಸಿಗೋದು. 5 ಗಂಟೆಗೆ ನಮ್ದು ಇದು ಕಾಲೇಜ್ ಬಿಟ್ಬಿಡೋದು. ನಾವೇನ್ ಮಾಡ್ತಾ ಇದ್ವಿ, ಹೊಟ್ಟೆ 5 ಗಂಟೆಗೆ ಸ್ನಾಕ್ಸ್ ಬೇಕಲ್ವ, ದಾಬೇಲಿ ಕಾರ್ನರ್ ಒಂದು ದಾಬೇಲಿ ತೊಗೊಳೋದು, ತಿನ್ಕೊಂತ ಬಸ್ ಸ್ಟ್ಯಾಂಡ್ ವರ್ಗೂ ಹೋಗೋದು. ಹಂಗಾಗಿ ಆ ಟೇಸ್ಟ್ ನನಗೆ ತುಂಬಾ ಚೆನ್ನಾಗಿ ಅನ್ಸ್ತು. ಯಾಕೆ ನಾವು ವೀಕ್ಷಕರಿಗೆ ನಾವು ತೋರಿಸಬಾರ್ದು? ಮನೇಲಿ ತುಂಬಾ ಮಾಡ್ತಾ ಇರ್ತೀನಿ ಯಾವಾಗಾದ್ರೂ ಸ್ನಾಕ್ಸ್ಗೆ ಅಥವಾ ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಅಂತ. ಸೊ ಅದನ್ನ ಇವತ್ತು ನಮ್ಮ ವೀಕ್ಷಕರಿಗೆ ತೋರಿಸೋಕೋಸ್ಕರ ದಾಬೇಲಿ ಮಾಡ್ತಾ ಇದ್ದೀರಾ. ವೆರಿ ನೈಸ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ. ಪಾವ್ ಬ್ರೆಡ್, ಬಟರ್,
ಸಣ್ಣಕ್ಕೆ ಹಚ್ಚಿರುವ ಈರುಳ್ಳಿ, ಒಣ ದ್ರಾಕ್ಷಿ, ಜೀರಿಗೆ, ನಿಂಬೆಹಣ್ಣು, ಹಸಿಮೆಣಸಿನ್ಕಾಯಿ, ದಾಳಿಂಬೆ ಬೀಜ, ಸಾಸಿವೆ, ಕೊತ್ತಂಬರಿ ಸೊಪ್ಪು. ಓಕೆ, ಫಸ್ಟ್ ಏನು ಮಾಡ್ಕೊಳ್ಳೋಣ? ಫಸ್ಟ್ ಚಟ್ನಿ ಮಾಡ್ಕೊಬೇಡ, ಮಿಕ್ಸಿ ಜಾರ್ ಕೊಡಿ. ಮಿಕ್ಸಿ ಜಾರ್. ಪುದೀನ. ಖಾರ ಇಷ್ಟನಾ ಸೌಮ್ಯ? ನೋ, ಅಂದರೆ ತುಂಬ ಖಾರ ತಿನ್ನಲ್ಲ. ಪರ್ಫೆಕ್ಟ್. ಓಕೆ, ಹಂಗಾರೆ ನಿಮಗೆ ಎರಡೇ ಹಾಕ್ತೀನಿ. ಹಸಿಮೆಣಸಿನ್ಕಾಯಿ ಹಾಕಿದ್ನಾ, ಬೆಳ್ಳುಳ್ಳಿ. ಇದು ನೋಡಿ ಮೆಣಸಿನ್ಕಾಯಿಗೆ ಬೆಳೆ ಬೇಕಂತೆ. ಅದಕ್ಕೆ ನೋಡಿ ಇನ್ನೊಂದು ಮೆಣಸಿನ್ಕಾಯಿ ಬಂದ್ಬಿಡ್ತು ಜೊತೆಗೆ. ಸ್ವಲ್ಪ ಉಪ್ಪು. ಲಾಸ್ಟಿಗೆ ನಿಂಬೆ ರಸ ಹಾಕ್ಕೊಳ್ಳಿ. ಹೌದಾ? ಇವಾಗ ಸ್ವಲ್ಪ ನೀರು ಹಾಕ್ಕೊಳ್ಳಿ. ಸ್ವಲ್ಪ ಸಾಕು. ಪರ್ಫೆಕ್ಟ್. ಈಗ ಮಿಕ್ಸಿ. ಇದನ್ನ ಒಂದು ಬೌಲಿಗೆ ಟ್ರಾನ್ಸ್ಫರ್ ಮಾಡಿಬಿಡೋಣ. ಓಕೆ. ಮಿಕ್ಸರ್ ಕೆಲಸ ಆಯ್ತು. ಇವಾಗ ಮಿಕ್ಸರ್ ಕೆಲಸ. ಈಗ ಬಾಣಲಿ ಇಟ್ಬಿಡೋಣ, ಯಾಕೆಂದರೆ ಇದು ಪಲ್ಯ, ಸ್ಟಫಿಗೆ ಪಲ್ಯ ಬೇಕು. ಸ್ಟಫ್ ಮಾಡಬೇಕಲ್ವಾ ದಾಬೇಲಿ ಒಳಗೆ. ಇದು ನಾನ್ ಸ್ಟಿಕ್ ಇರೋದ್ರಿಂದ ಬೇಗ ಕಾಯುತ್ತೆ. 2 ಸ್ಪೂನ್ಸ್ ಆಫ್ ಆಯಿಲ್. ಓಕೆ, ಎಣ್ಣೆ ಕಾಯ್ಬೇಕಲ್ವಾ? ಹೌದು. ಸೊ ಅಷ್ಟು ನಾನು ಬ್ರೇಕ್ ತೊಗೊಂಬಿಡ್ಲಾ? ವೀಕ್ಷಕರೇ, ಮಧು ಅವರು ಸ್ಪೆಷಲ್ ಆಗಿ ನಾರ್ತ್ ಇಂಡಿಯನ್ ಡಿಶ್ ಮಾಡಿಕೊಡ್ತಾ ಇದ್ದಾರೆ ನನಗೋಸ್ಕರ. ಸೊ ಎಣ್ಣೆ ಕಾಯಕ್ಕೆ ಇಟ್ಟಿದ್ದಾರೆ. ಎಣ್ಣೆ ಕಾಯಲಿ, ಅಷ್ಟರಲ್ಲೊಂದು ಬ್ರೇಕ್ ತಗೊಳ್ಳಿ. ಟೇಕ್ ಅ ಬ್ರೇಕ್. ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮ ಮನೆ ಕಡೆಗೆ. ಓಕೆ ಮಧು, ಎಣ್ಣೆ ಕಾಯ್ತಲ್ಲ? ಹಾಂ. ನೆಕ್ಸ್ಟು ಸಾಸಿವೆ ಹಾಕೋಣ. 1/4 ಚಮಚ ಅಷ್ಟು ಸಾಸಿವೆ. ರೈಟ್. 1/4 ಚಮಚ ಜೀರಿಗೆ. ಓಕೆ. ಈರುಳ್ಳಿ ಏನು ಬೇಡ, ಯಾಕೆಂದ್ರೆ ನಾನು ಹಸಿ ಈರುಳ್ಳಿ ಅದರಲ್ಲೇ ಹಾಕ್ತೀನಿ. ಓಕೆ. ಇದು ಡೈರೆಕ್ಟ್ ನಾನು ಮ್ಯಾಶ್ ಮಾಡಿರೋದೇ ಹಾಕ್ತಾ ಇದ್ದೀನಿ. ಕ್ಯಾರೆಟ್, ಆಲೂಗಡ್ಡೆ, ಮತ್ತೆ ಹೂಕೋಸು, ಮತ್ತೆ ಎಲೆಕೋಸು. ಸೊ ಇಷ್ಟನ್ನು ನಾನು ಬೇಯಿಸಿ ಮ್ಯಾಶ್ ಮಾಡ್ಕೊಂಡಿರೋದು. ಅದಕ್ಕೇನು ಹಾಕಿಲ್ವಾ? ಸೋಡಾ, ಉಪ್ಪು ಏನೂ ಹಾಕಿಲ್ಲ. ನೀವು ಕುಕ್ಕರಲ್ಲಿ ಇಡಬೇಕಾದ್ರೆ ಸ್ವಲ್ಪ ಅರಿಶಿನ ಹಾಕಿದ್ರೆ ಕಲರ್ ಚೆನ್ನಾಗಿರುತ್ತೆ. ಓಕೆ. ಇದಕ್ಕೆ ನಾನು ಮಸಾಲೆ ದಿನಸ ಆ್ಯಡ್ ಮಾಡ್ತಾ ಇದ್ದೀನಿ. ಸ್ವಲ್ಪ ಪಾವ್ ಭಾಜಿ ಮಸಾಲ. ಓಕೆ. ಜಸ್ಟ್ 1/4 ಚಮಚ ಉಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಯಾಕೆಂದರೆ ಸಾಸ್ಗಳಲ್ಲೆಲ್ಲ ಉಪ್ಪಿದೆ, ಇದಕ್ಕೆ ನಾನು ಕಡಿಮೆ ಹಾಕಿದ್ದೀನಿ. ಓಕೆ. ಆಲ್ಮೋಸ್ಟ್ ಆಗಿದೆ ಇದು ಸೌಮ್ಯ. ನಿಲ್ಲಿಸ್ಬಿಡೋಣ, ಗ್ಯಾಸ್ ಆಫ್ ಮಾಡಿಬಿಡೋಣ. ಎಸ್, ಆಫ್. ಓಕೆ. ಇದು ಸ್ವಲ್ಪ ಆರಲು ಬಿಡಬೇಕು. ಇವಾಗ ಪಲ್ಯ ಆಗೋಯ್ತಾ? ಪಲ್ಯ ಆಗಿದೆ. ಅಷ್ಟೇ ಅದ್ರದ್ದು? ಅಷ್ಟೇ ಅದ್ರದ್ದು. ಸೊ ಅದು ಕಾಯ್ಬೇಕಲ್ಲ, ಐ ಮೀನ್ ಆರ್ಬೇಕಲ್ವಾ? ಆರ್ಬೇಕು. ಸೊ ಮಧು ಅವರು ಆಡ್ತಾರ? ಆಡೋದೆಲ್ಲ ಇಲ್ಲ. ಯಾಕೆ ಆಡಲ್ಲ? ಇನ್ನೂ ಆಡಿಲ್ಲ. ವಿ ಎವರ್ ಟ್ರೈಡ್ ಅಟ್ ಲೀಸ್ಟ್? ನಿಜವಾಗ್ಲೂ ಇಲ್ವಾ? ನಿಜವಾಗ್ಲೂ ಇಲ್ಲ. ನಾನು ಇವತ್ತು ನಿಮ್ಮ ಕೈಯಲ್ಲಿ 1-2 ಲೈನ್ ಹಾಡ್ಸೋಣ ಅಂತಿದ್ದೆ. ಓ ಎಸ್. ಫ್ಯಾಂಟಾಸ್ಟಿಕ್. ಹೇಳ. ಓಕೆ, ಯಾವ ಹಾಡು? ಒಂದು ದೇವ್ರ ನಾಮ, ಒಂದು ದೇವ್ರದ್ದು ಆರತಿ ಹಾಡಲ್ಲಿ ನಾನು ಯಾವಾಗಲೂ ಇದನ್ನ ಹಾಡ್ತಾ ಇರ್ತೀನಿ. ಅದು ಅವ್ರಿಗೂ ಗೊತ್ತು. ಯೂಶ್ವಲಿ ನನ್ನ ಮಗ ನಾನು ಸೇರ್ಕೊಂಡು ಇಬ್ಬರು ಹಾಡ್ತಾ ಇರ್ತೀವಿ ಹಾಡನ್ನ. ಓಕೆ, 2 ಲೈನ್ ಹೇಳ್ಬಿಡ್ತೀನಿ. ಜಯ ಜಯ ಶ್ರೀ ಶೇಷಾಚಲ ಸದ್ಗುರುವರ ಪಂಚಾರತಿ ಪರಿತೋ ತುಜ ಸುಗುಣ ಮಂದಿರ. ಜಯ ಜಯ ಶ್ರೀ ಶೇಷಾಚಲ ಸದ್ಗುರುವರ. ಅಷ್ಟೇನಾ? ನಾನು ಕೇಳಿಸ್ಕೊತಾ ಇದ್ದೀನಿ ಇನ್ನು ಅಂದ್ಕೊಂಡು. ವೆರಿ ನೈಸ್, ಗುಡ್ ಟ್ರೈ. ಥ್ಯಾಂಕ್ ಯು. ಅದೇ ಥರ ನೋಡಿ ಎಷ್ಟು ಚೆನ್ನಾಗಿ ಹಾಡಿದ್ರಿ. ಅದೇ ಥರ ಒಂದು ಯಾವುದಾದ್ರು ಮಾಡ ಇನ್ಮೇಲೆ ನೀವು ಹೇಳಿದ್ರಲ್ಲ, ಟ್ರೈ ಮಾಡ ಇನ್ಮೇಲೆ. ನೈಸ್. ಇದು ಆರಿದೆ ಅನ್ಸುತ್ತೆ. ಇದನ್ನ ಒಂದು ಸರ್ವಿಂಗ್ ಬೌಲಲ್ಲಿ ಓಕೆ. ನೆಕ್ಸ್ಟ್ ಪಲ್ಯ ಆಯಿತು. ಈಗ ಸ್ಟಫ್ ಮಾಡೋಣ ನಾವು. ಫಸ್ಟ್ ಇದು ಬಂದಿದೆ ಅಲ್ವಾ ಪಾವ್ ಬ್ರೆಡ್. ಚಾಕು ಕೊಡಿ. ಇದನ್ನು ನಾನು ಹಾಫ್ ಸ್ಲೈಸ್, ಫುಲ್ ಕಟ್ ಮಾಡ್ಕೋಬಾರ್ದು, ಹಾಫ್ ಮಾಡ್ಕೋಬೇಕು. ಸುಮ್ಮನೆ ಹಿಂಗೆ ಓಪನ್ ಮಾಡಿ ಇಟ್ಕೊಳ್ಳೋ ಟೈಪ್? ಹಾಂ, ಓಪನ್ ಮಾಡಿ ಇಟ್ಕೊಳ್ಳಿ.
ಈ ಥರ. ಓಕೆ. ಈಗ ನಾನು ಹುಳಿ ಇರುತ್ತಲ್ಲ ಹುಣಸೆ ಹಣ್ಣು ನೋಡಿ ಅದನ್ನ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಈ ಥರ. ಸೊ ತಿಕ್ಕಾಗಿ ತೊಗೊಂಡಿದ್ರ ಅಲ್ವಾ? ತಿಕ್ಕಾಗಿ ತೊಗೊಂಡು ನಾನು ತಿಕ್ಕಾಗೆ ಮಾಡ್ಕೊಂಡಿರೋದು ಆ್ಯಕ್ಚುಲಿ. ಅದನ್ನ ಸ್ಪ್ರೆಡ್ ಮಾಡೋಕೆ ಈಸಿ ಆಗುತ್ತೆ, ಅದು ನೀಟಾಗಿ ಅಂಟ್ಕೊಳ್ಳುತ್ತೆ ಪಾವ್ಗೆ. ಹಾಂ, ಈ ಥರ. ಓಕೆ. ನಿಮ್ಮ ಟೇಸ್ಟ್ ಪ್ರಕಾರ ನಿಮಗೆ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋಬೋದು. ಇದು ಪುದೀನ ಚಟ್ನಿ ಈ ಕಡೆ. ಓಕೆ. ಇದೆಲ್ಲ ಆಪ್ಷನಲ್ ನಿಮ್ಮ ಟೇಸ್ಟ್ ವೈಸ್. ಏನು ಯಾವ ಪುದೀನ ಇಷ್ಟ ಅಂದರೆ ಪುದೀನ ಜಾಸ್ತಿ ಹಾಕೋಬೋದು. ಅಥವಾ ನೆಕ್ಸ್ಟ್ ನಾನು ಇದಕ್ಕೆ ಪಲ್ಯದ್ರಲ್ಲೇ ನಾವು ಫಸ್ಟು ಇದನ್ನ ಹಾಕ್ಕೊಂಬೇಡ. ದಾಳಿಂಬೆ ಬೀಜ ಹಾಕ್ತಾ ಇದ್ದೀನಿ. ಓಕೆ. ಓಕೆ, ಈರುಳ್ಳಿ ಹಾಕ್ತಾ ಇದ್ದೀನಿ, ಹಸಿ ಈರುಳ್ಳಿ. ಲವ್ಲಿ. ಹಸಿ ಈರುಳ್ಳಿ ನನ್ನ ಫೇವ್ರೇಟ್ ಆ್ಯಕ್ಚುಲಿ. ಡ್ರೈ ಫ್ರೂಟ್ಸಲ್ಲಿ ಇದು ಒಣ ದ್ರಾಕ್ಷಿ. ಆಲ್ಮೋಸ್ಟ್ ಎಲ್ಲ ಡ್ರೈ ಫ್ರೂಟ್ಸ್ ಇಷ್ಟಪಡ್ತೀನಿ ನಾನು. ಗುಡ್ ಫಾರ್ ಹೆಲ್ತ್. ಇದನ್ನು ನಾವು ಇದೆಲ್ಲ ಮಾಡ್ಕೊಂಡಿದ್ದೆಲ್ಲ ಇದರಲ್ಲಿ ಫಿಲ್ ಮಾಡೋಣ. ಸ್ಪ್ರೆಡ್ ಮಾಡಬೇಡ, ನೀಟಾಗಿ ಸ್ವಲ್ಪ ಮಾಡೋಣ, ಸ್ವಲ್ಪ ಅಷ್ಟೊಂದಿಲ್ಲ. ಯಾಕೆಂದರೆ ನಾವಿನ್ನೂ ರೋಸ್ಟ್ ಮಾಡ್ಕೋಬೇಕು ತವಾದಲ್ಲಿ. ಓಕೆ. ಬೀಳಬಾರ್ದು ಅದು ತವಾದಲ್ಲಿ. ಆಮೇಲೆ ಇದನ್ನು ಕ್ಲೋಸ್ ಮಾಡಿ ಇದನ್ನು ಫಿಲ್ ಮಾಡಿದ್ದೀನಿ. ಆಮೇಲೆ ಇದನ್ನು ಕ್ಲೋಸ್ ಮಾಡಿ ಸೈಡಿಗೆ ಈ ಥರ ಸೈಡಿಗೂ ಸ್ವಲ್ಪ ಹಚ್ಚೋಣ, ಕಾಣಿಸ್ಲಿ ಅದು ಅಲ್ವಾ. ಹಿಂಗೆ ಹಚ್ಚಿದ್ರೆ ನಾನು ಸೇವ್ ಎತ್ತೀನಲ್ಲ ಅವಾಗ ಇದು ಅಂಟ್ಕೊಳ್ಳುತ್ತೆ. ರೈಟ್. ಹಾಂ. ಈಗ ತವಾ ಇಟ್ಬಿಡೋಣ. ನೆಕ್ಸ್ಟ್ ಈಗ ಬೆಣ್ಣೆ ಹಾಕೊಂಡ್ರೆ ಕಾಯ್ತಲ್ಲ? ಕಾಯ್ತೆ. 1 ಸ್ಪೂನಷ್ಟು ಬೆಣ್ಣೆ. ಬೇಕಾದ್ರೆ ಜಾಸ್ತಿನೂ ಹಾಕೋಬೋದು, ಚೆನ್ನಾಗೇ ಇರುತ್ತೆ ಬೆಣ್ಣೆ ಫ್ಲೇವರ್. ಬೆಣ್ಣೆ ಒಳ್ಳೆ ಟೇಸ್ಟ್. ಈ ಪಾವ್ ಬ್ರೆಡ್ ಹಾಕ್ತೀವಲ್ಲ ಆವಾಗ ಸ್ವಲ್ಪ ಸ್ವಿಮ್ ಮಾಡ್ಕೊಂಬೇಡ ಅದನ್ನು, ಎಲ್ಲ ಕಡೆ ಹೋಗಲಿ. ರೈಟ್. ಇಲ್ಲ ಆಗಲ್ಲ, ಅದು ಫುಲ್ ಪ್ಯಾಕ್ ಆಗ್ಬಿಡುತ್ತೆ. ಈಗ ಲಾಕ್ ಆಗ್ಬಿಟ್ಟಿದೆ. ಕೆಳಗಡೆ ಹಿಂಗೆ ಟರ್ನ್ ಮಾಡ್ತೀವಲ್ಲ ಅವಾಗ ಇನ್ನೊಂದು ಚೂರು ಬೆಣ್ಣೆ ಹಾಕ್ಕೊಂಡ್ಬಿಟ್ರೆ ಅದು ಕೆಳಗಡೆನೂ ಫ್ಲೇವರ್ ಚೆನ್ನಾಗಿರುತ್ತೆ. ಆದಷ್ಟು ಸ್ವಿಮ್ಮಲ್ಲೇ ಮಾಡ್ಬೇಕು ಇದನ್ನು, ತುಂಬ ಜೋರಾಗಿ ಇಟ್ಬಿಟ್ರೆ ಅದು ಸೀದೋಗ್ಬಿಡುತ್ತೆ. ಮಕ್ಕಳಿಗೆ ಸ್ಪೆಷಲಿ ಇದು ಇಷ್ಟ ಆದೇ ಆಗುತ್ತೆ. 100% ಮಾಡಿ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಖಂಡಿತ ನನ್ನ ಮಕ್ಕಳಾದ್ಮೇಲೆ ಖಂಡಿತ ಮಾಡ್ತೀನಿ. ನಿಮ್ಮ ಮಗನ ತುಂಬ ಇಷ್ಟ ಆಗುತ್ತೆ ಇದು? ಹಾಂ, ಅವನು ಆಲ್ಮೋಸ್ಟ್ ಎಲ್ಲ ಬ್ರೆಡ್ ಐಟಮ್ಸ್ ಇಷ್ಟಪಡ್ತಾನೆ. ಆಬ್ವಿಯಸ್ಲಿ ಅಮ್ಮ ಮಹಾರಾಷ್ಟ್ರದವರು, ಅವರು ಅಲ್ಲಿ ಮಾಡಿದ್ದು ನಿಜ. ಸೌತ್ ಇಂಡಿಯನ್ಗಿನ ಜಾಸ್ತಿ ನಾರ್ತ್ ಇಂಡಿಯನ್ ಇಷ್ಟಪಡ್ತಾನೆ. ಅದೇನೋ ಅದು ಗೊತ್ತಿಲ್ಲ. ಇದನ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈ ಪಾವ್ ಇದೆ ಅಲ್ಲ ಇದರಲ್ಲಿ ಇಟ್ಬಿಡೋಣ. ಇದನ್ನ ಇದರಲ್ಲಿ ಎದ್ಬಿಡೋಣ. ಈ ಥರ ಇದೊಂದು ಕಡೆ ಇದೊಂದು ಕಡೆ ಹಿಂಗೆ ಎದ್ಬಿಟ್ಟು ಓಕೆ. ಮೇಲ್ಗಡೆ ಬೈಕ್ ಸಿಗ್ಬೇಕಲ್ಲ ಒಂಚೂರು ಸೇವ್. ಓಕೆ ಓಕೆ ಸೌಮ್ಯ ಅವರೇ, ನಿಮಗೋಸ್ಕರ ಮಹಾರಾಷ್ಟ್ರಿಯನ್ ಸ್ಪೆಷಲ್ ದಾಬೇಲಿ ರೆಡಿ ಟು ಈಟ್. ಟೇಸ್ಟ್ ನೋಡ್ಬಿಟ್ಟು ಬೇಗ ಹೇಳಿ ಹೆಂಗಾಗಿದೆ ಅಂತ. ಟೇಸ್ಟ್ ನೋಡ್ತೀನಿ, ಆದ್ರೆ ನಾನು ಏನು ಮಾಡ್ಕೊಳಲ್ವಾ? ಇದಕ್ಕೆ ಪಕ್ಕಕ್ಕೆ ಇಡೋಣ. ನೆಕ್ಸ್ಟ್ ಏನು ಮಾಡ್ಕೊಡ್ತಿದ್ದೀರಾ? ನೆಕ್ಸ್ಟ್ ಒಂದು ಗುಜರಾತಿ ಸ್ಪೆಷಲ್ ಮಾಡೋಣ, ಹಾಂಡ್ವಾ ಅಂತ. ಹಾಂಡ್ವಾ, ಓಕೆ, ವೆರಿ ನೈಸ್, ಚೆನ್ನಾಗಿದೆ. ಸೌಂಡ್ಸ್ ಗುಡ್, ಇಂಟ್ರೆಸ್ಟಿಂಗ್ ಆಲ್ಸೋ. ನೀವು ಅದಕ್ಕೆಲ್ಲ ರೆಡಿ ಮಾಡ್ಕೊಳ್ಳಿ, ಅಷ್ಟೊಂದು ಬ್ರೇಕ್ ತಗೋತೀನಿ. ಓಕೆ ವೀಕ್ಷಕರೇ, ಮಧು ಅವರು ನನಗೋಸ್ಕರ ಬರ್ಗರ್ ಟೈಪ್ನ ಮಹಾರಾಷ್ಟ್ರನ್ ಡಿಶ್ ಮಾಡ್ಕೊಟ್ಟಿದ್ದಾರೆ. ನೆಕ್ಸ್ಟ್ ನನಗೋಸ್ಕರ ಹಾಂಡ್ವಾ ಅಂತ ಮಾಡ್ಕೊಡ್ತಿದ್ದಾರೆ ಅಂತೆ. ಅದಕ್ಕೆಲ್ಲ ಅವ್ರು ರೆಡಿ ಮಾಡ್ಕೊಳ್ಳಿ. ಅಷ್ಟರಲ್ಲಿ ನೀವು ಒಂದು ಬ್ರೇಕ್ ತಗೊಳ್ಳಿ. ಟೇಕ್ ಅ ಬ್ರೇಕ್. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ಸುವರ್ಣ ಪ್ಲಸ್ ಗೋಲ್ಡ್ ವಿನ್ನರ್ ಅರ್ಪಿಸುವ ಅಡುಗೆ ನಿಮ್ಮ ಮನೆ ಕಡೆಗೆ. ಓಕೆ ಮಧು, ನೆಕ್ಸ್ಟ್ ಡಿಶ್ಗೆ ರೆಡಿ ಆಯ್ತಾ? ಎಸ್, ಹಾಂಡ್ವಾ. ವೆರಿ ನೈಸ್. ಸೊ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ 2 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಕಡಲೆ ಹಿಟ್ಟು. ಓಕೆ, ಅದನ್ನ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಬೌಲಲ್ಲಿ. ಸ್ವಲ್ಪ ಅರಿಶಿನೂ ಹಾಕಿದ್ದೀನಿ. ಒಂದು 5 to 6 hours ನೆಂದರೆ ಸಾಕು. ಸ್ವಲ್ಪ ಮೊಸರು ಜೊತೆಗೆ ಮಿಕ್ಸ್ ಮಾಡಿ ಇಟ್ಕೊಂಡು 5 to 6 hours ಸ್ವಲ್ಪ ಫರ್ಮೆಂಟ್ ಆಗಕ್ಕೆ ಬಿಡ್ಬೇಕು ಅದನ್ನು. ಕೊತ್ತಂಬರಿ ಸೊಪ್ಪು, ಹಸಿ ಈರುಳ್ಳಿ, ಉಪ್ಪು, ಎಣ್ಣೆ,
ಕರಿ ಎಳ್ಳು, ಜೀರಿಗೆ, ಸಾಸಿವೆ, ಸೋರೆಕಾಯಿ, ಇದು ಪುದೀನ ಚಟ್ನಿ ಇದಕ್ಕೆ ಜೊತೆಗೆ ನಂಚ್ಕೊಳ್ಳೋದಕ್ಕೆ, ಹಸಿಮೆಣಸಿನ್ಕಾಯಿ. ಓಕೆ, ಫಸ್ಟ್ ಏನು ಮಾಡ್ಕೊಳ್ಳೋಣ? ಫಸ್ಟ್ ಬಾಣಲಿ ಇಟ್ಬಿಡೋಣ ಡೈರೆಕ್ಟ್. ಬಾಣಲಿ. ಓಕೆ, ಅಕ್ಕಿ 2 ಕಪ್ ಅಕ್ಕಿ, 1 ಕಪ್ ಕಡಲೆ ಹಿಟ್ಟು, ಒಂದು ಸ್ವಲ್ಪ ಮೊಸರು, ಅರ್ಧ ಒಂದು 1/4 ಚಮಚ ಅರಿಶಿನ. ಓಕೆ, ಕಲರಿಗೆ. ಅಂದ್ರೆ ಮೊಸರಲ್ಲೇ ಕಲ್ಸ್ಕೊಂಡಿರೋದಾ? ನೀರು ಹಾಕಿ? ಇಲ್ಲ, ನೀರು ಹಾಕಬೇಕು. ಓಕೆ, ನೀರು ಹಾಕಲೇಬೇಕು. ತುಂಬಾ ಫುಲ್ ಮಸಾಲೆ ಕಲಿಸ್ಬಿಟ್ರೆ ಅದು ಹುಳಿ ಬಂದ್ಬಿಡುತ್ತೆ. ಅದಕ್ಕೆ ನಾನು ಸೋರೆಕಾಯಿ ಆ್ಯಡ್ ಮಾಡ್ತಾ ಇದ್ದೀನಿ. ತುರಿದಿಟ್ಕೊಂಡಿದ್ದೀನಿ. ಬೇಯಿಸಿಲ್ಲ, ಇದ್ರಲ್ಲಿ ಬೇಯುತ್ತೆ ಅದು. ಓಕೆ, ಇದು ಸೋರೆಕಾಯಿ. 1-2 ಸ್ಪೂನ್ ಈರುಳ್ಳಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಹಾಕ್ತಿದ್ದೀನಿ. ಓಕೆ, ಹಸಿಮೆಣಸಿನ್ಕಾಯಿ ಸೌಮ್ಯಾಗೆ ಇಷ್ಟ ಇಲ್ಲ ಜಾಸ್ತಿ, ಹಾಗಾಗಿ ಸ್ವಲ್ಪ. ರುಚಿಗೆ ತಕ್ಕಷ್ಟು ಇವೆಲ್ಲ. ಹಸಿಮೆಣಸಿನ್ಕಾಯಿ, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾನು ಇದಕ್ಕೆ 1 ಸ್ಪೂನ್ ಎಣ್ಣೆ ಹಾಕ್ತೀನಿ. ಇದು ಅರ್ಧ ಸ್ಪೂನಷ್ಟು ಸಾಸಿವೆ, ಅರ್ಧ ಸ್ಪೂನ್ ಜೀರಿಗೆ, 1/4 ಸ್ಪೂನಷ್ಟು ಎಳ್ಳು ಸ್ವಲ್ಪ. ಓಕೆ, ನೆಕ್ಸ್ಟ್ ಇದಕ್ಕೆ ಇದು ಹಾಕೋಣ. ಈ ಥರ ದೋಸೆ ಥರ ಅಳಿಸೋಣ. ಓಕೆ, ತುಂಬಾನು ಅಳಿಸ್ಬಾರ್ದು, ಚೂರಿಂಗ್ ಅಳಿಸ್ಕೊಂಡು. ತುಂಬ ದಪ್ಪ ಬಿಟ್ಟರೆ ಇದನ್ನಾಗಿದೆ ಒಳಗಡೆ ಬೇಯೋದಿಲ್ಲ. ರೈಟ್ ಅಲ್ವಾ? ಲಿಡ್ ಮುಚ್ಬೇಡ. ಈಗ ಎಣ್ಣೆ ಹಾಕಲ್ವಾ? ಎಣ್ಣೆ ಆಮೇಲೆ ಹಾಕೋಣ. ಆಲ್ಮೋಸ್ಟ್ ಎಡೆ ಹಾಕಿದೀವಲ್ವಾ, ಸ್ವಲ್ಪ ಆಯಿಲ್ ಕಡಿಮೆನೇ ಇರಲಿ. ಅದು ಬೇಯಬೇಕಲ್ವಾ? ಬೇಯಬೇಕು. ಅಷ್ಟರಲ್ಲಿ ನಿಮ್ಮ ಹಸ್ಬೆಂಡ್ ನಿಮ್ಮ ಬಗ್ಗೆ ಏನೋ ಹೇಳಿದ್ದಾರೆ. ಓಕೆ, ಕೇಳಕ್ಕೆ ಇಷ್ಟಪಡ್ತೀರಾ? ನೋಡೋಕೆ ಇಷ್ಟಪಡ್ತೀರಾ? ನಿಜ ಕೇಳಲೇಬೇಕು. ನೋಡಿ, ನನ್ನ ಹೆಸರು ಅಶೋಕ್ ಅಂತೇಳಿ. ಮಧು ನಮ್ಮ ವೈಫ್. ಅವ್ರು ಮಾಡ್ತಕ್ಕಂಥ ಅಡುಗೆ ಎಲ್ಲನೂ ಇಷ್ಟ ಆಗುತ್ತೆ. ಯಾವುದು ಇಷ್ಟ ಆಗ್ತಾ ಇರ್ತಕ್ಕಂಥ ಅಡುಗೆ ಇಲ್ಲ, ಎಲ್ಲನೂ ಚೆನ್ನಾಗೇ ಮಾಡ್ತಾ ಇದ್ದಾರೆ. ಸುವರ್ಣದವರು ಇವತ್ತಿನ ದಿವಸ ನಮ್ಮ ಮನೆಗೆ ಬಂದುಬಿಟ್ಟು ಅಡುಗೆ ಪ್ರೋಗ್ರಾಮನ್ನು ಶೂಟ್ ಮಾಡ್ತಾ ಇದ್ದಾರೆ. ಆದರೆ ನನಗೆ ತುಂಬಾ ಖುಷಿ ಅನ್ನಿಸ್ತಾ ಇದೆ. ನನ್ನ ಹೆಸರು ಇಂದ್ರಮ್ಮ ಅಂತ, ನಾನು ಟೀಚರಾಗಿ ವರ್ಕ್ ಮಾಡ್ತಾಯಿದ್ದೀನಿ. ನನಗೆ ಮಧು ಸೊಸೆ ಆಗಬೇಕು, ನನ್ನ 2ನೇ ಮಗನ ಹೆಂಡತಿ. ಅವರು ತುಂಬ ಮೊದಲು ಏನೋ ಅವರಿಗೆ ಅಡುಗೆನೇ ಮಾಡೋಕ್ಕೆ ಬರ್ತಿದ್ದಿಲ್ಲ. ನಮ್ಮ ಮಗನಿಗೆ ಕಾಯಂ ಮಾಡಿದ ಮೇಲೆ ಎಲ್ಲ ಅಡುಗೆನೂ ಚೆನ್ನಾಗಿ ಕಲ್ತ್ಬಿಟ್ರು. ಮತ್ತು ನಿಮ್ಮ ಸೀರಿಯಲ್ಗಳಿಗೂ ಸಮೇತ ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ, ಚೆನ್ನಾಗಿ ಮಾಡ್ತಾಯಿದ್ದಾರೆ. ನಮಗೆ ತುಂಬ ಒಳ್ಳೆ ಸೊಸೆನೂ ಹೌದು, ಒಂಥರ ಮಗಳೂ ಒಂದು ಕಡೆಗೆ ತುಂಬ ಇಷ್ಟ ಆಗುತ್ತೆ. ಅವಳು ಮಾಡೋ ಅಡುಗೆನೂ ಚೆನ್ನಾಗಿ ಇಷ್ಟ ಆಗುತ್ತೆ. ನೀವು ಕೂಡ ಚಾನಲ್ನವ್ರು ಬಂದು ನಮ್ಮ ಮನೇಲಿ ಇನ್ನೆಲ್ಲ ಪ್ರೋಗ್ರಾಮ್ ನಡೆಸ್ಕೊಡ್ತಾಯಿದ್ರಿ, ನನಗೆ ತುಂಬ ಸಂತೋಷ ಆಗ್ತಾಯಿದೆ. ನೋಡಿದ್ರಲ್ವಾ, ನಿಮ್ಮ ಹಸ್ಬೆಂಡು ನಿಮ್ಮನ್ನ ತುಂಬ ಹೊಗಳಿದಾರಪ್ಪ. ಓಕೆ, ಎಲ್ಲ ಅಡುಗೆ ಚೆನ್ನಾಗಿ ಮಾಡ್ತೀರಾ ಅಂತೆ. ಅವ್ರಿಗೆ ಆ್ಯಕ್ಚುಲಿ ಇಷ್ಟ ಆಗುತ್ತೆ ನಾನು ಮಾಡಿದ್ದು ಎಲ್ಲ. ಆಬ್ವಿಯಸ್ಲಿ ವೈಫು ಏನು ಮಾಡೋಕ್ಕಾಗಲ್ಲ, ಚೆನ್ನಾಗಿದೆ ವೈಫ್ ಅಂತ ಅಲ್ಲ, ವೈಫ್ ಇಸ್ ಲೈಫ್. ಇಲ್ಲ ಆ ಥರ ಇಲ್ಲ, ಚೆನ್ನಾಗಿ ಇದ್ರ ಬಗ್ಗೆ ವೈಫ್ ಅಂತ ಲೈಫ್ ಇಲ್ಲ. ಅಡುಗೆ ಚೆನ್ನಾಗಿದೆ ಅಂತ ಹೇಳ್ತಾರೆ, ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳ್ತಾರೆ. ಆ್ಯಕ್ಚುಲಿ ಅವರು ಟೇಸ್ಟ್ ತುಂಬ ಚೆನ್ನಾಗಿ ನೋಡ್ತಾರೆ. ಏನೇ ಒಂದು ಐಟಮ್ ಆದರೂ ಏನೋ ಒಂದು ಮಾಡಿದ್ರೆ ನಾನು ಫಸ್ಟ್ ಅವ್ರಿಗೆ ಕೊಟ್ಟು ಹೇಳ್ತೀನಿ, ನೋಡಿ ಟೇಸ್ಟ್ ಕರೆಕ್ಟ್ ಇದೆಯಾ ಅಂತ ಕರೆಕ್ಟಾಗಿ ಹೇಳ್ತಾರೆ ಅಂತ. ಇದಾಗಿದೆ ಸೌಮ್ಯ. ಓಕೆ, 2 ಡಿಶ್ ಆಗಿದೆ. ಇವೆರಡನ್ನೂ ತಗೊಂಡೋಗಿ ನೀಟಾಗಿ ಗಾರ್ನಿಶ್ ಮಾಡಿ ತಗೊಂಡು ಬನ್ನಿ. ಎಸ್, ತಗೊಂಡೋಗಿ. ಓಕೆ, ಫಸ್ಟ್ ಮಹಾರಾಷ್ಟ್ರೀಯನ್ ಸ್ಪೆಷಲ್ ಹೇಳಿದ್ನಲ್ಲ, ದಾಬೇಲಿ ರೆಡಿ ಟು ಈಟ್. ತಿಂದು ಟೇಸ್ಟ್ ಮಾಡಿಬಿಟ್ಟು ಹೇಳಿ ಹೇಗಾಗಿದೆ ಅಂತ. ಖಂಡಿತವಾಗ್ಲೂ. ಥ್ಯಾಂಕ್ ಯು ಸೋ ಮಚ್ ಮಧು. ದಾಬೇಲಿ ಸವಿಯಲು ಸಿದ್ಧ. ಇನ್ನೊಂದು ಗುಜರಾತಿ ಸ್ಪೆಷಲ್ ಹಾಂಡ್ವಾ. ಥ್ಯಾಂಕ್ ಯು ಮಧು. ಒನ್ಸ್ ಅಗೇನ್ ಹಾಂಡ್ವಾ ಇಸ್ ರೆಡಿ ಇನ್ ಮೈ ವೆಲ್ಕಮ್. ವೀಕ್ಷಕರೇ, ಹಾಂಡ್ವಾ ಮತ್ತೆ ದಾವೇಲಿ ಎರಡೂ ನನ್ನ ಕಣ್ಮುಂದೆ ಇದೆ. ಫಸ್ಟ್ ಐ ಥಿಂಕ್ ಐ ವಿಲ್ ಗೋ ವಿತ್ ಹಾಂಡ್ವಾ. ಎಸ್, ಬಿಸಿ ಆಗಿದೆ. ನಿಜ. ವೆರಿ ಟೇಸ್ಟಿ, ತುಂಬ ಚೆನ್ನಾಗಿದೆ. ಬಟರ್ ಸ್ಮೆಲ್, ಬಟರ್ ಫ್ಲೇವರ್, ಯಮ್ಮಿ.
ದಿಸ್ ಇಸ್ ಫೆಂಟಾಸ್ಟಿಕ್. ಇದೊಂಥರ ಡಿಫ್ರೆಂಟ್ ಡಿಶ್ ಬಿಕಾಸ್ ಸೋರೆಕಾಯಿ ಎಲ್ಲ ಹಾಕಿ ಮಾಡಿರೋದ್ರಿಂದ ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಆಲ್ಸೋ. ಹೌದು. ಸೊ ಎರಡೂ ತುಂಬಾ ಚೆನ್ನಾಗಿದೆ. ನಾನೊಬ್ಳೆ ಟೇಸ್ಟ್ ಮಾಡಿದ್ದಲ್ಲ, ನಿಮ್ಮ ಹಸ್ಬೆಂಡ್ ಅಲ್ಲಿ ಕಾಯ್ತಾ ಇದ್ದಾರೆ. ಸೊ ಕರ್ಬೇಡಣ್ಣ. ಓ ಎಸ್, ಕರೀರಿ ರೀ ಬನ್ನಿ. ಮಧು, ನಿಮ್ಮ ಹಸ್ಬೆಂಡ್ ಹಾಗೂ ನಿಮ್ಮ ತಾಯಿ ಹೌದು ಇಬ್ರು ಪಕ್ಕದಲ್ಲಿದ್ದಾರೆ. ಟೇಸ್ಟ್ ಮಾಡಕ್ ಕೊಡೋಣವಾ? ಓ ಎಸ್, ಕೊಡಿ. ಮಧು, ಸುವರ್ಣ ಪ್ಲಸ್ ಕಡೆಯಿಂದ ಅಡುಗೆ ನಿಮ್ಮನೆ ಕಡೆಗೆ ಕಾರ್ಯಕ್ರಮದ ಕಡೆಯಿಂದ ನಿಮಗೊಂದು ಸಣ್ಣ ಕಾಣಿಕೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಮಧು ಅವ್ರು ಮಾಡಿಕೊಟ್ಟಿದ್ದ ನಾರ್ತ್ ಇಂಡಿಯನ್ ಡಿಶಸ್, ವಾವ್, ಯಮ್ಮಿ ಆಗಿತ್ತು. ಇದನ್ನ ನೋಡೋದು ನೀವೆಲ್ಲಾದ್ರೂ ಮಿಸ್ ಮಾಡ್ಕೊಂಡಿದ್ರೆ ನಿಮ್ಗೋಸ್ಕರ ರೀಕ್ಯಾಪ್ ತೋರಿಸ್ತೀರಿ, ನೋಡ್ಕೊಂಡು ಬನ್ನಿ. ದಾಬೇಲಿ ಮಾಡುವ ವಿಧಾನ: ಮೊದಲು ಬಾಣಲಿಯಲ್ಲಿ ಒಗ್ಗರಣೆಗೆ 2 ಸ್ಪೂನ್ ಎಣ್ಣೆ ಹಾಕಿ ಅದರಲ್ಲಿ ಪಾವ್ ಭಾಜಿ ಮಸಾಲ, ಚಿಲ್ಲಿ ಪೌಡರ್, ಉಪ್ಪನ್ನ ಸೇರಿಸಿ ಆರಲು ಬಿಡಿ. ಅದಾದ ನಂತರ ದಾಳಿಂಬೆ ಬೀಜ, ಒಣದ್ರಾಕ್ಷಿ, ಹಸಿ ಈರುಳ್ಳಿ ಎಲ್ಲವನ್ನ ಬೆರೆಸಿ. ಪಾವ್ ಬ್ರೆಡ್ ಅರ್ಧ ಕಟ್ ಮಾಡಿ ಅದರಲ್ಲಿ ಒಂದ್ ಕಡೆ ಹುಣಸೆ ಹುಳಿ ಹಚ್ಚಿ ಮತ್ತೊಂದು ಕಡೆ ಪುದೀನಾ ಚಟ್ನಿ ಹಚ್ಚಿ ನಂತರ ಅದರ ಮಧ್ಯೆ ಮಾಡಿರುವ ಪಲ್ಯವನ್ನ ಹಾಕಿ ಮುಚ್ಚಿ ಗ್ಯಾಸ್ ಮೇಲೆ ಪ್ಯಾನ್ ಕಾಯಲು ಇಡಿ. ಕಾದ ನಂತರ ಬೆಣ್ಣೆ ಹಾಕಿ ನಂತರ ಪಾವ್ ಬ್ರೆಡ್ ಅನ್ನ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಸೇವ್ನಲ್ಲಿ ಅದ್ದಿ ಸರ್ವ್ ಮಾಡಿ. ರೀಕ್ಯಾಪ್ ನೋಡಿದ್ರಲ್ವಾ? ಕಾರ್ಯಕ್ರಮದ ಕೊನೆಯ ಹಂತ. ಕಾರ್ಯಕ್ರಮದ ಕೊನೆಯಲ್ಲಿ ನಿಮ್ಮೆಲ್ರಿಗೂ ಮನೆ ಮದ್ದು. ಇವತ್ತಿನ ಮನೆ ಮದ್ದು ಏನು ಅಂತ ನೋಡ್ಕೊಂಡು ಬನ್ನಿ. ಇವತ್ತಿನ ಮನೆ ಮದ್ದು ಏನಪ್ಪಾ ಅಂದ್ರೆ, ಅರಿಶಿಣದ ಕೊಂಬ್ ಜೊತೆಗೆ ಹಾಲಿನ ಕೆನೆನ ಚೆನ್ನಾಗಿ ಮಿಕ್ಸ್ ಮಾಡಿ ಮುಖಕ್ಕೆ ಹಚ್ಚೋದ್ರಿಂದ ಮುಖದ ಮೇಲಿರೋ ಕಲೆಗಳು ಮಾಯ ಆಗತ್ತೆ. ಟ್ರೈ ಮಾಡ್ತೀರಾ ಅಲ್ವಾ? ಇವತ್ತಿನ ಮನೆ ಮದ್ದು ಏನು ಅಂತ ನೋಡಿದ್ರಲ್ಲ, ಎಲ್ಲರೂ ಟ್ರೈ ಮಾಡಲೇಬೇಕು. ನಾಳೆ ಯಾರ ಮನೆಗೆ ಹೋಗ್ತೀನಿ, ಅವ್ರು ನಂಗೆ ಏನು ಡಿಶ್ ಮಾಡ್ಕೊಡ್ತಾರೆ, ಅಲ್ಲಿ ಎಷ್ಟು ಎಂಜಾಯ್ ಮಾಡ್ತೀವಿ, ಅವ್ರ ಟ್ಯಾಲೆಂಟ್ ಏನೇನು ಅಂತ ಅವ್ರು ತೋರಿಸ್ತಾರೆ. ಅದನ್ನೆಲ್ಲ ನೀವು ನೋಡ್ಬೇಕಾ? ಹಾಗಾದ್ರೆ ನೋಡ್ತಾ ಇರಿ ಸುವರ್ಣ ಪ್ಲಸ್.